ಯಾರ ನಾಟಿ ಕೋಳಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ಯೂರ್ ನಾಟಿ ಕೋಳಿ. ನಂಜೇಗೌಡರು ಅಂತ ಎರೇನಹಳ್ಳಿ ಕನ್ಪುರ್ ಪಕ್ಕ. ವಿಡಿಯೋ ಎಂಡಿಂಗಲ್ಲಿ ಫೋನ್ ನಂಬರ್ ಇದೆ. ಜೋಳ ಗೋಧುವೆ ಇಷ್ಟೇ ಹಾಕೋದು ನಾವು. ಇಷ್ಟೇ ಅಂದ್ರೆ ಪೀಡ್ಸ್ ಏನು ಹಾಕ್ತಾ ಇಲ್ಲ. ಪೀಡ್ಸ್ ಹಾಕಲ್ಲ. ಪೀಡ್ಸ್ ಹಾಕಿದ್ರೆ ಮಾಂಸನೇ ಚೆನ್ನಾಗಿ ಬರಲ್ಲ ಅದು. ಬೈಲು ಬಿಡ್ಬೇಕು. ಬೈಲು ನೋಡಿ ಫುಲ್ ಬೈಲಿದೆ ನೋಡ್ರಿ. ಬೈಲು ಬಿಡ್ತೀವಿ ನೋಡಿ. ಇವು ನಾಟಿ ಕೋಳಿ ಫುಲ್ಲು ಅಂದರೆ ಈ ಹೋಲ್ಸೇಲು ಯಾರು ತುಂಬೋರು ಯಾರು ಇದ್ದರೆ ಹೋಲ್ಸೇಲು ನಾನು ವಿಡಿಯೋ ಎಂಡಿಂಗಲ್ಲಿ ನಂಬರ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ನಿಮ್ಗೆ ಬೇಕಾದಂಥ ಹೋಟ್ಲಿಗೂ ಕೂಡ ಆಗುತ್ತೆ. ಇವಾಗ ಆಲ್ರೆಡಿ ಅವು ಕಟ್ಟಿಂಗ್ಗೆ ಸೇಲ್ಗೆ ಮಾಡ್ಬೋದು. ಯಾರು ಆಸಕ್ತಿ ಇರೋರು ಬಂದು ತಗೋಬೋದು. ಇವಾಗ ಆಲ್ರೆಡಿ ಹುಂಜ ಎಲ್ಲ ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಬರ್ತದೆ ಹುಂಜ. ಯಾಟೆ ಸ್ವಲ್ಪ 1 ಕೆ ಜಿ ಒಂದು ಕಾಲು ಕೆ ಜಿ ಬರೋ ಅಷ್ಟು ತೂಕ ಇದೆ. ಬನ್ನಿ ನೋಡಿ. ಮೈಸೂರು ನಾಟಿ ಕೋಳಿ ಸೇಲ್ಗೈತೆ. ಇವರೇ ಓನರ್. ಇವ್ರ ನಂಬರು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟು. ಈ ವಿಡಿಯೋ ಎಂಡಿಂಗಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ. ಬೋಕರ್ ಹತ್ರ ಏನು ಬೇಕಾಗಿಲ್ಲ, ನಮ್ಮ ಹತ್ರನೇ ಬಂದು ತಗೋಬೋದಲ್ಲ ಅವರು. ಬೋಕರ್ ಹತ್ರ ತಗೊಂಡ್ರೆ ಅವ್ರ ಕೆ ಜಿ ಜಾಸ್ತಿ ಆಯ್ತದೆ. ಬೋಕರ್ ಹತ್ರ ನಮ್ಮ ಏನಿಲ್ಲ. ರೈತರು ಸಾಕಿರೋರು ಇವರು. ಅವ್ರ ಮೇಂಟೆನೆನ್ಸು ಹಣ ಇವಕ್ಕೆ ಈಗ ತಂದು ಎಷ್ಟು ದಿನ ಆಗಿರ್ಬೋದು ಅಣ್ಣ? ಒಂದು ಅಂದಾಜು ಒಂದು ಈಗ 5 ತಿಂಗಳು ನಡೀತಾ ಇದೆ ಅಷ್ಟೇ. ನಾಟಿ ಕೋಳಿ ಅಂದ್ರೆ 1.5 ಕೆಜಿನೇ ಬರೋದು. 5 ತಿಂಗಳು ನಡೀತಾ ಇದೆ. ಇನ್ನೊಂದು 15-20 ದಿವಸ ಹೋದ್ರೆ 6 ತಿಂಗಳು ಅಷ್ಟೇ. 1.5 ಕೆಜಿ ಬರ್ತಾವ ಅಷ್ಟೇ. ನಾವೆಲ್ಲ ಏನಿಲ್ಲ ಆಚೆ ಬಿಟ್ಬಿಡ್ತೀವಿ. ಸಾಯಂಕಾಲ ಬಿಟ್ರೆ ಬೆಳಿಗ್ಗೆ ಒಳಕ್ಕೆ ಹೊಡೆಯೋದು ಅಷ್ಟೇ. ಸಾಯಂಕಾಲ ಬಿಡ್ತೀವಿ, ಸಾಯಂಕಾಲ ಒಳಕ್ಕೆ ಹೊಡೆಯೋದು. ಬೆಳಗ್ಗೆ ಎಲ್ಲ ಹೊರಗಡೆ ಬೈಲಿಗೆ ಬೈಲೆ ಇಲ್ಲ. ಒಂದು ಚಿತ್ರಮಂಡಲ ಎಲ್ಲ ತಿನ್ಕೋತಾವೆ. ಗರ್ಕೆ ಪರ್ಕೆ ಎಲ್ಲ ತಿಂತಾವೆ. ಇಷ್ಟು ಬೈಲ್ಗಳು ಕೂಡ ಇಲ್ಲಿ ತೋಟ ಐತೆ, ನೋಡ್ಕೊಳ್ಳಿ. ಈ ತೋಟದಲ್ಲಿ ಮತ್ತೆ ಈ ಬೈಲೆಲ್ಲ ಆಚೆ ಕಡೆ ಹೊರಗಡೆ ಬಿಟ್ಬಿಡ್ತಾರಂತೆ ನೋಡಿ. ಈ ಕಡೆ ಕಡ್ಡಿ ತೋಟಕ್ಕೂ ಈ ಕಡೆ ಬೈಲ್ ಬಿಟ್ಬಿಡ್ತಾರೆ. ಅಣ್ಣ ಕಡ್ಡಿ ತೋಟಕ್ಕೆ ಇವಕ್ಕೆಲ್ಲ ಬಿಟ್ರೆ ಏನಿಲ್ಲ, ಒಳಗಡೆ ಸೊತ್ತೆ ತಿಂತಾವ ಅಷ್ಟೇ. ಗಡ್ಡಿ ಬುಡ ಏನು ಮಾಡಲ್ಲ. ಗಡ್ಡಿ ಬುಡ ಏನು ಮಾಡಲ್ಲ. ಸೊತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತವೆ ಎಲ್ಲ. ನೀವು 20 ಗುಂಟೆ ಏನು ಮಾತಾಡ್ಸೋಂಗಿಲ್ಲ. ಈಗ ಈ ಕಡ್ಡಿ ತೋಟಕ್ಕೆ ಬಿಡ್ತೀವಲ್ಲ, ಈ ಆಚೆ ಕಡೆ ಹೊರಗಡೆ ಯಾವ್ದಾರ ನರಿ ನಾಯಿ ಅವೆಲ್ಲ ಇಲ್ಲ. ಸುತ್ತಾಗಿ ಇದಾಕಿದೀವಿ. ಏನ್ ಪೆಂಚಿಂಗ್ ಹಾಕ್ಬಿಟ್ಟಿದೀವಿ. ಪಿಂಚಿನ ಹಾಕ್ಬಿಟ್ಟಿದೀವಿ. ಎಲ್ಲ ಮುಳ್ತಂತಿ ಬಿಟ್ಬಿಟ್ಟಿದೀವಿ. ಒಳಕ್ಕೆ ಏನು ಬರಲ್ಲ. ಸುಮಾರು ಎಷ್ಟು ಇದು ಎಷ್ಟು ಕ್ವಿಂಟಲ್ ಮಾಡಿದ್ರಿ ಅಣ್ಣ? ಇದು ಒಂದು ಎಕರೆ ಅದು. ಇದು 1 ಎಕರೆ ಅದೇ ಮೇಯ್ತಾವ. ಸಡ್ಡು ಅಲ್ಲೊಂದು ಸಡ್ಡು ಅದೇ 2 ಮೇಯ್ತಾವ. ಅಪ್ಪಾಡ ಏನಿಲ್ಲ. ಈಗ ನರಿ ಕಡೆ ಎಲ್ಲ ಬರಲ್ಲ. ಅಂದ್ರೆ ನೀವು ಆಲ್ರೆಡಿ ಹೊರಗಡೆ ಬಿಟ್ಟೆ ಮೇಯ್ಸೋದಿವ. ಹೊರಗಡೆ ಬಿಟ್ರೇನೆ ಚೆನ್ನಾಗಿರ್ತವೆ. ಇಲ್ಲ ಅಂದ್ರೆ ಈಚೆ ಕಡೆ ಒಳಗೆ ಕೂಡ್ಕೊಂಡಿದ್ರೆ ಏನು ಚೆನ್ನಾಗಿರಲ್ಲ. ಈ ಕೋಳಿ ಏನು ಚೆನ್ನಾಗಿರಲ್ಲ. ಮೇಯ್ಸಿದ್ರೆ ಚೆನ್ನಾಗಿರೋದು. ನಾವೆಲ್ಲ ಮುಂಡ್ರಾಗಿ ಬೆಂಗಳೂರಿನಲ್ಲೇ ತರೋದು ಎಲ್ಲ ಮಿಕ್ಕಿ ಇವಕ್ಕೆ. ಮುಂಡ್ರಾಗಿ ಜೋಳ ಗೋಧುವೆ. ಜೋಳ, ಮುಂಡ್ರಾಗಿ, ಗೋಧುವೆ ಮತ್ತೆ ಇಷ್ಟೇ ಮೇವು. ಆಚೆ ಕಡೆ ಮೇಯ್ತವೆ. ಆಚೆ ಕಡೆ ಅದ್ರ ಸೊತ್ತೆ ಏನು ಅವ್ರಿಗೆ ಬೇಕಾಗಿರೋಂಥ ಗರ್ಕೆ ಯಾವ್ದು ಏನು ಬಿಡಲ್ಲ. ಎಲ್ಲ ತಿಂತವೆ. ಹುಳಗಳ ಎಲ್ಲ ಹುಳ ಪಳ ಏನು ಬರಲ್ಲ. ಅಂದ್ರೆ ನಮ್ಮ ನಾಟಿ ಕೋಳಿ ಯಾವ ತರ ಸಾಕಣೆ ಮಾಡ್ತಾ ಇದೀರಿ ಹಂಗೆ ಮಾಡ್ತಾ ಇದೀರಿ. ಪಕ್ಕ ನಾಟಿ ಕೋಳಿ. ಅಣ್ಣ ಯಾರು ಒಂದು 50 ಕೇಳಿದ್ರೆ 50 ಕೋಳಿದ್ರೆ ನಮ್ಗೆ ಲಾಸ್ ಆಯ್ತದೆ. ಏನಿಲ್ಲ 100-150 ತುಂಬಿದ್ರೆ ಒಂದೇ ಇದ್ರಲ್ಲಿ ಇದ್ರೆ ಕೊಡ್ತೀವಿ. ಹೋಲ್ಸೇಲ್ ಕೊಟ್ಬಿಡ್ತೀವಿ. ಈಗ 50 ಅಂದ್ರೆ ನಮ್ಗೆ ಏನು ವರ್ಕೌಟ್ ಆಗಲ್ಲ. ಒಂದು 150-100 ತುಂಬಿದ್ರೆ ಕೊಡ್ತೀವಿ ನಾವು. ಸಾಕೋರು ಸಾಕ್ಬೋದು, ಇಲ್ಲ ಅಂಗಡಿಯವ್ರಿಗಾರ ಆಯ್ತದೆ. ಹಂಗೆ ಹೋಲ್ಸೇಲ್ ಇದು ಮಾಡ್ತೀರಿ. ಹೋಲ್ಸೇಲ್ ಕೊಡ್ತೀವಿ. ಅಣ್ಣ ನೀವು ಹೋಲ್ಸೇಲ್ ಅಂದ್ರೆ ಇವಾಗ ಟೋಟಲ್ ಆಗಿ ತುಂಬ್ಕೊಳ್ಳೋರ್ಗೆ ಏನು ಮಾರ್ಕೆಟ್ ರೇಟಲ್ಲಿ ಕೊಡ್ತೀರಣ್ಣ? ಮಾರ್ಕೆಟ್ ರೇಟಲ್ಲಿ ಇವಾಗ ಕೆಜಿ ಈಗ ಒಂದು ಮಾಮೂಲಿ ಏನ್ ಮಾಡೋದು ಅಂದ್ರೆ ಈಗ 1, 3, 4, 10 ತಗೋರು ಕೆಜಿ 550-600 ಕೊಡ್ತಾ ಇದೀವಿ. ಈಗೇನ ಸಾರ ತುಂಬ್ತೀವಿ ಅಂದ್ರೆ 330 ರೂಪಾಯಿ ಎಲ್ಲ ತುಂಬ್ಕೊಂಡು ಹೋಯ್ತಾ ಇಲ್ಲ. ತಲೆ ಕಟ್ಕೊಳಕ್ ಹೋಗೋದು 330 ರೂಪಾಯಿಲೆ 330 ಅಂದ್ರೆ ಒಂದು ಉಂಡೆ ಒಂದು ಕೆಜಿ ಒಂದು ಬಂದು 330 ರೂಪಾಯಿ ಕೊಟ್ಬಿಡ್ತೀವಿ. 330 ರೂಪಾಯಿ ಕೊಟ್ಬಿಡ್ತೀವಿ. ಹೋಲ್ಸೇಲ್ ಕೊಡ್ತೀರಿ ಅಂತ ಹೇಳಿದಿರಲ್ಲ ಅಣ್ಣ. ಇವಾಗ ಯಾಟೆ ಕಡ್ತಿ ಎಲ್ಲ ಒಂದೇ ರೇಟ್ ತಾನೆ? ಎಲ್ಲ ಒಂದೇ ರೇಟು. ಅವು ಹುಂಜ ಅವು ಒಂದು ರೇಟ್ ಅಲ್ಲ, ಎಲ್ಲ ಒಂದೇ ರೇಟ್ ಕೊಟ್ಬಿಡ್ತೀರಿ. ಅಣ್ಣ ಇವಾಗ ರೈತರು ಯಾರ ಆಸಕ್ತಿ ಇರೋ ಸಾಕ್ಬೋದು ಅಂದ್ರೆ ಎಷ್ಟು ಕೆಜಿ ಗಂಟ ಇನ್ನ ಸಾಕ್ಬೋದು? ಇವು ಒಂದು ಮುಕ್ಕಾಲು ಮೊಟ್ಟೆಗೆ ಬರ್ಬೇಕಾದ್ರೆ ಇನ್ನ ಎಷ್ಟು ದಿನ ಬೇಕಣ್ಣ? ಕೆಲವು ಇನ್ನ ಬರಲಿಲ್ಲ. ಕೆಲವೆಲ್ಲ ಹುಂಜ ಈಗ ಇನ್ನೂ ಸ್ವಲ್ಪ ಹುಂಜ ಇದಾಗಬೇಕು. ನೋಡಿ ಬಂದಾವ ಇವು. ಹೌದಾ? ಇವಾಗ ಆಲ್ರೆಡಿ ಮೊಟ್ಟೆಗೆ ಕ್ರಾಸಿಂಗ್ ಆಗವೆ. ಅಂದ್ರೆ ಫಸ್ಟ್ ಬೀಡು ಸಣ್ಣ ಇರ್ತವೆ, ಆಮೇಲೆ ನೆಕ್ಸ್ಟ್ ಬೀಡು ದಪ್ಪ ಇರ್ತವೆ. ಈಗ ನಾವು 15 ರೂಪಾಯಿ 15-16 ರೂಪಾಯಿ ಕೊಡ್ತಾ ಇದೀವಿ. ಮೊಟ್ಟೆ 15-16 ರೂಪಾಯಿನ ಕೊಡ್ತಾ ಇದೀವಿ. ಇಲ್ಲಿಗೆ ಬರ್ತಾರೆ. ಹೌದಾ? ಡಿಮ್ಯಾಂಡು
ಹೌದಾ? ಹಂಗಾರೆ ಮಟ್ಟದಿಂದ ಆದಿಕ ಅದೇ ಅಣ್ಣ ರೈತರಿಗೆ. ಅದ್ರಲ್ಲ ಅದೇ ಅಣ್ಣ ಈ ಕೋಳಿ ಸಾಕ್ತಾರೆ ಆದಿಕ ಉಂಟಾ ಇಲ್ವಾ ಅಣ್ಣ? ಆದಿಕ ಯಾಕಾಗಲ್ಲ, ಮಾಡ್ಬೇಕಷ್ಟೇ. ಮಾಡಿಲ್ಲ ಅಂದ್ರೆ ಈಗ ಮೇವಾಗ್ತೆ ಏನು ಮಾಡಿದೆ ಬಿಟ್ಬಿಟ್ಟು ಮುಗಿದ್ರೆ ಅವು ಎಲ್ದಪ್ಪ ಅದವು ಅವಾಗ ಸಣ್ಣ ಇರ್ತವೆ, ಲಾಸ್ ಆಯ್ತದೆ. ಈಗ ನಾವು ಮರಿ ತಗೊಂಡ್ ಸಾಕಿ 1.5 kg ಬಂದ್ರೆ ಕೆಜಿ 330 ಅಂದ್ರೆ 1.5 kg ಎಷ್ಟಾಯ್ತು? ಹೌದೌದು. ಆ ಲೆಕ್ಕದಲ್ಲಿ ಮಾಡ್ಬೇಕು. ತಂದು ಒಳಕ್ ಹಾಕ್ಬಿಟ್ಟು ನಾವು ಸಾಕ್ತೀವಿ ಅಂದ್ಬಿಟ್ಟು ಒಳಕ್ ಹಾಕ್ಬಿಟ್ರೆ ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಹೋಯ್ತಾ ಇರ್ತವೆ, ಸಾಯ್ತಾ ಇರ್ತವೆ, ಮೇವಿಲ್ದ ಕೊರಗ್ತವೆ. ಮೇವು ಬಿಡ್ಬೇಕು, ಬೆಳಿಗ್ಗೆ ಒಂದು 7-8 ಗಂಟೆ ಬಿಡ್ಬೇಕು, ಸಂಜೆ ಗಂಟೆ ಮೇಯಿಸ್ಬೇಕು, ಒಳ ಹೊಡಿಬೇಕು. ಸಂಜೆ ಮೇಲೆ ಹುಯ್ತವೆ, ರಾಗಿನೋ ಹೊಲ ಊದ್ರೆ ಮೇಯ್ತವೆ, ದಪ್ಪ ಆಯ್ತವೆ. ಅಣ್ಣ ರೈಟ್ ಅಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ? ಇಲ್ಲ ಅಣ್ಣ, ರೈಟ್ ಎಲ್ಲ ನಿಮ್ಗೆ ಏನೋ ಹೋಲ್ಸೇಲ್ ಎಲ್ಲ ತುಂಬ್ತೀವಿ ಅನ್ನೋರ್ಗೆ 3-4 ಬರೋರ್ಗೆ ಕೆಜಿ 500 ರೂಪಾಯಿ ಕೊಡ್ತಾವೆ ನಾವು. 3-4 ಬಂದವ್ರಿಗೆ ಕೆಜಿ 500 ರೂಪಾಯಿ. ನಂಗೆ ಈ ಮಾಮೂಲಿ ಹೋಲ್ಸೇಲ್ ತುಂಬೋರ್ಗೆ 330 100 ಮೇಲೆ 100 ತುಂಬಿದ್ರು ಕೊಡ್ತೀವಿ, 50 ತುಂಬಿದ್ರು ಆಗಲ್ಲ, ನಮ್ಗೆ ಅದನ್ನು 100 ತುಂಬಿದ್ರೆ ಕೊಡ್ತೀರಿ. ಏನೋ ಒಂದು ಅವರೇಜ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಿ? ಮಾಡ್ತೀವಿ, ಬರ್ಲಿ. ರೈತರು ಯಾರ ಬರೋದು, ಸಾಕೋರು ಬರ್ಬೋದು, ಅಂಗಡಿಯವ್ರ ಬರ್ಬೋದು, ಯಾರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಿ. ಹೋಯ್ತಾರಲ್ಲ ಯಾವ ತುಂಬ್ಕೊಂಡು ಎಲ್ಲ ಹಾಕ್ಲಿ, ದುಡ್ಡು ಕೊಡ್ಲಿ, ಹೋಯ್ತಾರಲ್ಲ ನಮ್ಗೇನು.